ಇವರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ, ಅವರು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಅಂದ್ರೆ ಈಗ ರಾಘಣ್ಣ ಆಗ್ಬೋದು ಅಥವಾ ಅವ್ರಾಗ್ಬೋದು, ಇಲ್ಲ ಮಧ್ಯದವ್ರು ಯಾಕೆ ಏನೇನೋ ಬಿಂಬಿಸೋದು? ಈಗ ಬರಲಿ, ಹೊರಗೆ ಬರಲಿ ವಿಷಯ. ಯಾಕಂದ್ರೆ ಇದು ಬರುವಂಥದ್ದಲ್ಲ, ಇದು ಇದು ಈ ರೆಕಾರ್ಡಲ್ಲಿ ಇರ್ತದೆ. ನಾನು ಮಾತಾಡಿರೋದು ನಾಳೆ ನಾನು ಇರ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ. ಸಮಾಜ ಏನಾಗುತ್ತೆ ಗೊತ್ತಿಲ್ಲ. ನಾವು ಹೇಳಿದ್ದು ಈ ಇಷ್ಟು 10 ಜನ ಚೆಕ್ ಮಾಡ್ತಾರೆ. ಈ ದರ್ಶನ್ ಅವರು ಬೆಳಿಗ್ಗೆ ಎದ್ದು ಜಿಮ್ ಮಾಡಬೇಕು, ಬಾಡಿ ಪಡಿಸ್ಬೇಕು, ಫಿಲ್ಮ್ ಹಿಡಿಬೇಕು, ಸ್ಟಾರ್ ಆಗಲಿಕ್ಕೆ ಕಷ್ಟಪಟ್ಟರು. ನಾವು ಆ ಸ್ಟಾರ್ ಕೆಳಗಿಟ್ಬಿಟ್ರೆ ನಾವು ಸ್ಟಾರ್ ಆಗೋದಲ್ವಾ? ಕೆಲವು ಚಿಲ್ಲರೆ ನನ್ನ ಮಕ್ಕಳು ಕಾಲೇಜ್, ನಾನು ಇಷ್ಟು ವರ್ಷ 30 ವರ್ಷ ಹಾಕಿದ್ದೀನಿ ಸರ್, ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ, ನನ್ನ ಹೆಂಡತಿ ಪಾಪ ಕಷ್ಟಪಡ್ತಿದ್ದಾರೆ. ಏನಕ್ಕೆ ಅಂದರೆ ನಾನು ಸ್ಟಾರ್ ಆಗಬೇಕು ಅಂತ. ಅವ್ರು ಹೆಂಡತಿ ಅಂದ್ರೆ ಎಲ್ಲ ಆರಾಮ್ ಮಾಡ್ಕೊಂಡು ಮನೇಲಿ ಊಟ ಕುಡಿತಾರೆ. ಯಾರು ಈ ಫಿಟ್ಟಿಂಗ್ ಇಡುವರು, ಫಿಟ್ಟಿಂಗ್ ಇಟ್ಕೊಂಡು ತಮ್ಮ ಬೇಳೆ ಕಾಲು ಬೇಯಿಸ್ಕೊಂಡು ಮಜಾ ಮಾಡ್ಕೊಂಡು ಇಂಡಸ್ಟ್ರಿಗೆ ದುಡ್ದು ಇಂಡಸ್ಟ್ರಿಗೆ ದುಡಿಯೋರು ನಾವು ಕಲಾವಿದರು. ಲೈಫ್ ತೊಳೆದು ನಾವು. ಈಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಜನಕ್ಕೆ ಏನಿದೆ ಅದನ್ನ ತೋರ್ಸೋಣ ಅಷ್ಟೇ. ನಿಮ್ಮನ್ನ ಕೆರಳಿಸಿ ನಿಮ್ಮಿಂದ ಏನೋ ಒಂದು ಮಾತಾಡಿಸಿ ತೋರ್ಸೋ ಅವಶ್ಯಕತೆ ಇಲ್ಲ. ರಾಜ್ಕುಮಾರ್ ಫ್ಯಾಮಿಲಿ, ದರ್ಶನ್ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂದ್ರೆ ಜನ ನೋಡಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ನೋಡ್ತಾರ. ಶಿವಣ್ಣನ ಕಾಲಿಗೆ ಇವತ್ತು ನಮಸ್ಕಾರ ಮಾಡ್ತಾರೆ. ಇನ್ನೇನ್ ಬೇಕ್ರಿ, ಅದಕ್ಕಿಂತ ಏನ್ರಿ ಮಾಡ್ಬೇಕು? ಈ ಹುಳಿ ಹಿಂಡುವರು ದೊಡ್ಡ ಮನೆಗೂ ನಮ್ಮ ಅಪ್ಪಾಜಿಂದ ಕರೀತಾರೆ ವಿಷ್ಣು ಸಾರಿಗೆ. ಅವ್ರಿಗೂ ಹಿಂಡಿ ಆಗಿದೆ ಆ ಕಾಲದಲ್ಲಿ. ಆ ಇವರಿಬ್ಬರ ಮಧ್ಯದಲ್ಲಿ ಹುಳಿ ಹಿಂಡಿ ಬಿಟ್ಟು ತಮ್ಮ ಬೆಳೆ ಕಲ್ ಬೀಸ್ಕೊಂಡವ್ರು ಆ ಕಾಲದಲ್ಲಿ. ಈಗಲೂ ಅದನ್ನೇ ಮಾಡ್ತಾರೆ. ಇವಾಗ್ಲೂ ದರ್ಶನ್ ಅವರಿಗೂ ದೊಡ್ಡ ಮನೆಗೆ ತಂದು ಇಟ್ಬಿಟ್ರೆ ಮದುವೆ ತಗೋತಾರೆ. ಸ್ಯಾಡಿಸ್ಟ್ ನೇಚರ್. ಯಾಕೆ ಇವರಿಬ್ರು ಆಗಲ್ಲ? ಅವ್ರಿಗೆ ಯಾರು ಹೇಳಿದ್ರು ಆಗೋದಿಲ್ಲ ಅಂತ ಹೇಳಿ? ರಾಘಣ್ಣ ಮನೆ ದೊಡ್ಡ ಮನೆಗೂ ಇವ್ರಿಗೂ ಎಷ್ಟು ಒಳ್ಳೆ ಇದೆ ಎಂಬುದು ಅವ್ರ ಮನೆ ಟೆರೆಸ್ ಅಲ್ಲಿ ಇದೆ, ಹೆಸರು ಇದೆ ಸರ್, ಹೋಗಿ ನೋಡ್ರಿ. ಕೆಲವರು ಈಗ ನೋಡಿ, ರಾಘಣ್ಣ ಅವರು ಒಂದು ಆಡಿಯೋ ವೈರಲ್ ಆಯ್ತು, ವಿಡಿಯೋನೇ ವೈರಲ್ ಆಯ್ತು. ಏನಾಯ್ತು ಅಂದ್ರೆ ಅವರು ಅರಸು ಸಿನಿಮಾದಲ್ಲಿ ದರ್ಶನ್ ಅವರು ಆಕ್ಟ್ ಮಾಡಿದ್ದಾರೆ. ಹೌದು ಹೌದು ಹೌದು. ಅದಕ್ಕೆ ಅವರು ನೀನು ಅವ್ರಿಗೆ ಇವ್ರು ಹೇಳ್ತಾರಂತೆ, ರಾಘಣ್ಣ ನಾವು ಮಾತಾಡ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಅವರು ಇದು ದರ್ಶನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹೋಗಿ ಅವ್ರನ್ನ ವಿಚಾರಿಸ್ತು. ನಾನೇ ಫೋನ್ ಮಾಡಿ ಮಾತಾಡಿದೆ. ರಾಘಣ್ಣ ನೀವು ಮನೆಗೆ ಬರ್ಬೇಕಾದ್ರೆ ರಾಘಣ್ಣ ನೀವು ಫೋನ್ ಮಾಡಿ ಹಿಂಗೆ ಬಾ ಮಾಡು ಅಂದ್ರೆ ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೇ. ನೀವು ಅದೆಲ್ಲ ಬಂದು ಕತೆ ಹೇಳೋದು, ನಿಮ್ಮ ಕಂಪ್ನಿ ಕತೆ ಕೇಳೋದು, ನಮ್ಮ ಅಪ್ಪನೇ ಕೇಳಿ ನಾನು ಯಾಕೆ ಕೇಳಬೇಕು ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಕಂಡೀಷನ್ ಇದೆ ನಂದು ಅಂದರು. ಹೇಳಿ ದರ್ಶನ್, ನನಗೆ ನೀವು ಏನು ಕೊಡೋಂಗಿಲ್ಲ, ನನ್ನ ಪಡ ನಾನು ಬರ್ತೀನಿ ಆ್ಯಕ್ಟ್ ಮಾಡ್ಕೊಂಡು ಹೋಗ್ತೀನಿ, ಅದು ನನ್ನ ಕಂಪ್ನಿ, ನೀವೇನು ಕೊಡೋಂಗಿಲ್ಲ, ನನ್ನ ಏನು ಕೇಳೋಂಗಿಲ್ಲ, ಕತೆ ಹೇಳೋಂಗಿಲ್ಲ, ನಾನು ಮಾಡ್ಬಿಟ್ಟು ಹೋಗ್ತೀನಿ ಅಷ್ಟೆ. ಆಮೇಲೆ ನಾವು ನನ್ನ ತಮ್ಮ ಏನು ಮಾಡಿದ್ರು, ಲಾಸ್ಟ್ಲಿ ಒಂದು ಪಿಕ್ಚರೆಲ್ಲ ಮುಗಿದ್ಮೇಲೆ ಅವ್ರು ಏನು ತಗೊಳ್ಳಿಲ್ಲ ನನ್ನ ದೊಡ್ಡ ಗುಣ, ಬಟ್ ಅವ್ರು ಜ್ಞಾಪಕಾರ್ಥವಾಗಿ ನಾವು ಏನಾದ್ರು ಕೊಡಬೇಕು ಅಂತ ಒಂದು ನಾನು ಅಪ್ಪು ಇಬ್ಬರು ಅಂಗಡಿಗೆ ಹೋಗಿ ಒಂದು ವಾಚ್ ತೊಗೊಂಬಂದ್ವಿ. ಇದು ಕೈ ಕೊಡೋಕೆ ಇದು ನಾವು ಕೊಟ್ವಿ ಅಂತ ಹೇಳ್ಬಾರ್ದು. ಅದಕ್ಕೆ ಅವ್ರು ಏನೋ ಅಂದ್ಬಿಟ್ರು ಗೊತ್ತಾ, ನನಗೆ ನೀವು ದುಡ್ಡು ಕೊಡ್ಲ ಮಾಡಿ ಏನೇನೋ ಇದ್ರ ಮೂಲಕ ಬೇರೆ ಥರ ಕೊಡ್ತಿದ್ರ ನೀವು. ಇಲ್ಲಪ್ಪ ಇದು ಪ್ರೀತಿ ಅಂತ ಕೊಡ್ತೀವಿ, ಹಂಗೆ ಅನ್ಕೊ ನೀನು. ಈ ಮನೆ ಅಂತ ಹೇಳ್ತೀಯ, ನಿಮ್ಮ ಮನೆ ಅಂತ ಪ್ರೀತಿ ಅಂತ ಅನ್ಕೋ, ಇದನ್ನು ಸಂಭಾವನೆ ಅಂತ ಅನ್ಕೋಬೇಡ ಅಂತ ಹೇಳ್ಬಿಟ್ಟು ನೋಡಿ. ಆ ತಂದೆ ಇರೋ ಗುಣ ಹಾಗೇ ಬಂದಿತ್ತು. ಆ ಕುಟುಂಬ, ನಮ್ಮ ಕುಟುಂಬ ಅಷ್ಟೇ ಪ್ರೀತಿ ಇವತ್ತು ಇಟ್ಕೊಂಡು ನಮಗೂ ಅಷ್ಟೇ ಇದೆ. ಮೀನಮ್ಮ ಅವರು, ದರ್ಶನ್ ಆಗಲಿ, ದಿನಕರ್ ಆಗಲಿ, ಎಲ್ಲರ ಮೇಲೆ ಅಷ್ಟೇ ಪ್ರೀತಿ. ಕುಟುಂಬ ನಮ್ದು. ನಿಮ್ಗೆ ಕೇಳಿದ್ರೆ ಇಲ್ಲ ಕೇಳಿದೀನಿ. ಸಂಭಾವನೆ ಕೊಡಂಗಿಲ್ಲ ಅಂತ ಹೇಳ್ತಾರೆ. ನನಗೆ ಕತೆ ಹೇಳಕ್ ಬರ್ಬೇಡಿ, ನೀವು ನಮ್ಮ ಅಪ್ಪನ ದೊಡ್ಡ ಮನೆ ಕೊಡೋ ಆತರ ಒಂದು ಗೌರವ ಇಟ್ಕೊಂಡಿದ್ದಾರೆ ಅವರು. ಈಗಲೂ ದೊಡ್ಡ ಮನೆಗೆ ತುಂಬಾ ಗೌರವ ಕೊಡ್ತಾರೆ. ನಾನು ಹೇಳಿದಲ್ಲ ಸರ್, ಒಂದು ಹೇಳ್ತೀನಿ, ಇದು ಯಾರ ಮನೇಲಿ ಇರುತ್ತೆ ಸರ್? ದರ್ಶನ್ ಅವರ ಮನೆ ಮೇಲೆ ಅವರ ಕೃಪಾ ಅಂದ್ರೆ ಏನು ಸರ್? ಆಶೀರ್ವಾದ ಅಂತ ಹೇಳಿ. ಹೌದು, ಅವರ ಆಶೀರ್ವಾದ ಅಂತ. ಮುತ್ತುರಾಜು ಪಾರ್ಥಮ್ಮರ ಆಶೀರ್ವಾದ ಇದ್ದರೆ ಈ ಮನೆ ಕಟ್ಸಿದ್ದು ಅಂತ ಅವ್ರ ಅಪ್ಪ ಹಾಕಿದ್ದಾರೆ. ದರ್ಶನ್ ಅವ್ರಿಗೆ ಇಷ್ಟಾದ್ರೂ ಅವ್ರ ಬಗ್ಗೆ ನೋವು ಇರ್ತಿದ್ರೆ ದೊಡ್ಡ ಮನೆ ಬಗ್ಗೆ ಫಸ್ಟ್ ಅದು ಹೊಡೆದಾಕ್ತಿದ್ರು ಮೇಲ್ಗಡೆ. ಎಷ್ಟೋ ಕೋಟಿ ಅಂತ ಮಾಡಿ ಆಗಿದೆ, ದೊಡ್ಡ ಬಿಲ್ಡಿಂಗ್ ಕಟ್ತಿದ್ರಲ್ವ, ಬೇಡ ಆ ಹೆಸರು ಮಾತ್ರ ತೆಗಿಬೋದಿತ್ತಲ್ಲ, ಏನಕ್ಕೆ ಕೂಡ್ಸ್ಕೊಂಡಿದ್ದಾರೆ? ನಾನು ಹೇಳಿ ಗೊತ್ತಾ ಸರ್, ಯಾವುದು ಯಾನೆ ಹೋದಾಗ ಯಾವುದು ಮಧ್ಯದಲ್ಲಿ ಕೆಲವು ಬೊಗಳ್ತಾ ಇರ್ತವೆ, ನಿಮ್ಮ ಇದಕ್ಕೆಲ್ಲ ನಾನು ಉತ್ತರ ಕೊಡ್ಲ ಅಂತ ಸುಮ್ಮನೆ ಇದ್ದಾರೆ. ಇಷ್ಟೇ ಥರ ಹೇಳೋದು. ದೊಡ್ಡ ಮನೆಯ ಬಗ್ಗೆ ನಾನು ಹೇಳಿದ್ರೆ ನಮ್ಗೆಲ್ಲರಿಗೂ ಗೌರವ ಸರ್, ಬಿಕಾಸ್ ಅದೊಂದು ದೇವಸ್ಥಾನ. ಹೌದು. ಕಾಫಿ ಮಾಡ್ತೀಯಾ? ನಮ್ಮ ಮನೆಯವರು ಹೆಸರು ಆರು ಅಂತ. ನಾನು ಏನು ಆರತಿ ಅಂತ, ನಾನು ಆರು ಅಂತ ಕರೀದು. ನಿಮ್ ಚಾನಲ್ ಅಲ್ಲಿ ಎಲ್ಲ ಪರಿಚಯ ಮಾಡ್ಕೊಡ್ತೀರಾ? ಇಲ್ಲ, ಖಂಡಿತ ಫಸ್ಟ್ ಟೈಮ್ ನಿಮ್ ಇಲ್ಲಿ ಬಂದ್ರ ಹೇಳುವ ಅಂತ ಹೇಳಿ. ಅಂದ್ರೆ ಹೆಸರು, ಯಾಕಂದ್ರೆ ದರ್ಶನ್ ಅವರು ಪಾಪ ಇವ್ರನ್ನೆಲ್ಲ ಫೋನ್ ಮಾಡಿ ಮಾತಾಡ್ತಾರೆ. ನಮ್ಮ ಮನೆಯವ್ರ ಪಾಪ ತುಂಬಾ ಅವ್ರ ಬಗ್ಗೆ ಗೌರವ, ಬಹಳಷ್ಟು ಗೌರವ. ಯಾಕಂದ್ರೆ ದರ್ಶನ್ ಅವರು ಅಂತ ಟೈಮಲ್ಲಿ ಮಾತಾಡಿ, ಫೋನಲ್ಲಿ ಮಾತಾಡಿ ಎಲ್ಲ ಇದು ಮಾಡಿದ್ದಾರೆ. ಅದರಿಂದ ಪಾರ್ವತಮ್ಮನು ಏನು ಹೇಳಕ್ ಬಂದೆ, ಪಾರ್ವತಮ್ಮನಿಗೆ ಪಾರು ಅಂತ ಕರೀತಾರೆ. ಅದ್ ಬಿಟ್ರೆ ನಾನು ಕರಿ ನಮ್ಮ ಮನೇಲಿ ಆರು ಅಂತ. ಕಾಫಿ ಮಾಡ್ತೀಯಾ? ಹೋಗೋಣ.
ಈಗ ನಾನು ನಿಮ್ಗೆ ಹೇಳಿದೆ ಏನೋ ಒಂದು ದೊಡ್ಡ ಮನೆಯವರ ಬಗ್ಗೆ ಮತ್ತೆ ಅಣ್ಣವರ ಮನೆಯ ಒಂದು ಎಷ್ಟು ಒಂದು ಒಳ್ಳೆಯ ಏನೋ ಅವ್ರು ಹೆಲ್ಪ್ ಮಾಡಿದ್ದಾರೆ, ಅದನ್ನು ದರ್ಶನ್ ಅವ್ರ ಮನೆಯಲ್ಲಿ ಇನ್ನೂ ಪ್ರೂಫ್ ಇದೆ. ಓಕೆನಾ? ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕಾಗಿಲ್ಲ. ಹೌದು, ದಯವಿಟ್ಟು ಅದು ಯಾವ್ದಾರು ಇದೆ, ಗೂಗಲ್ ಇದೆ, ನೀವು ಶಾರ್ಟ್ ತಗೊಂಡು ತೋರಿಸಿ, ಈ ಉದಾಹರಣೆನೂ ಕೊಡಿ. ದರ್ಶನ್ ಯಾವತ್ತು ಅದನ್ನು ಇದು ಮಾಡ್ಬೋದಿತ್ತು, ಮಾಡಿಲ್ಲ. ಅವ್ರ ಮನೆಯಲ್ಲಿ ಎಲ್ಲರೂ ದೊಡ್ಡ ಮನೆಗೆ ಆ ಗೌರವ ಇದೆ. ಭಾರತಮ್ಮ ಅವ್ರ ಬಗ್ಗೆ ಬಹಳ ಗೌರವ ದರ್ಶನ್ ಅವ್ರ ತಾಯಿಗೆ ಇದೆ. ಅವ್ರ ತಾಯಿ ತುಂಬ ಒಳ್ಳೆಯ ಏನು ಹೃದಯವಂತೆ ತಾಯಿ. ಅದು ಯಾರು ಗಂಡನಿಗೆ ಕಿಡ್ನಿ ಕೊಡ್ಬೇಕು ಸುಮ್ಮನೆ ಆಗ್ತದ? ಈ ಜನರೇಷನ್ ಕೇಳಿ ದೇವಸ್ಥಾನ ಕೊಡ್ತೀನಿ ಕಿಡ್ನಿ ಕೊಡಲ್ಲ ಅಂತಾರೆ ಹೆಣ್ಮಕ್ಳು ಹೆಣ್ತೀವಿ. ಅದೇ ಅಂದ್ರೆ ಈಗಿನ ಜನರೇಷನ್ ಆ ಥರ ಇದೆ ಹೇಳೋದು. ಹಾಗಿರ್ಬೇಕಾದ್ರೆ ಅವ್ರು ಎಷ್ಟು ಅದು 6 ತಿಂಗಳು ಕೊಟ್ಟು 6 ತಿಂಗಳು ಮಾತ್ರ ಉಳಿಸ್ಕೊಳಕ್ಕಾಗಿತ್ತು. ಕಿಡ್ನಿ ಕೊಟ್ಟಿದ್ದು ಕೂಡ ಹೇಳಿದ ಅಂತ ತ್ಯಾಗಮಯ ಜೀವಿ ಅವ್ರ ಮನೇಲಿ ಇರೋದು. ಸೇಮ್ ದರ್ಶನ ತ್ಯಾಗಮಯ. ಅದು ತಾಯಿದು ಒಳ್ಳೆ ಗುಣ ಬಂದಿದೆ. ಅದಕ್ಕೆ ಇಷ್ಟ ಇದ್ರೆ ಮಾಡೋದು ನನಗೆ ಉರಿಯೋದಿಲ್ಲ ರೀ. ನನಗೆ ಅದಕ್ಕೆ ಏನು ಗೊತ್ತಾ, ನಾನು ಇದನ್ನು ಹೇಳ್ಬಿಡು ಹೊರಗೆ ತರುವ ಅಂತೇಳಿ ನೀವು ಚಾನಲ್ ನೀವು ಕರೆದ ತಕ್ಷಣ ಆಯ್ತಪ್ಪ ಹೇಳ್ತೀನಿ. ಏನಕ್ಕೆ ಇದೆಲ್ಲ ಬಿಟ್ಟು ಹೊರಗಡೆ ಹೊರಗೆ ಬರಲಿ ವಿಷಯ. ಯಾಕಂದ್ರೆ ಇದು ಬರುವಂಥದ್ದಲ್ಲ, ಇದು ಈ ರೆಕಾರ್ಡಲ್ಲಿ ಇರ್ತದೆ ನಾನು ಮಾತಾಡಿರೋದು. ನಾಳೆ ನಾನು ಇರ್ತೀನೋ ಇಲ್ಲೋ ನನಗೂ ಗೊತ್ತಿರೋದಿಲ್ಲ, ಪ್ರಪಂಚ ಹೆಂಗಿರ್ತದೆ ಗೊತ್ತಿಲ್ಲ, ಸಮಾಜ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನಾವು ಹೇಳಿದ್ದು ಈ ಇಷ್ಟ 10 ಜನರು ಚೆಕ್ ಮಾಡ್ತಾರೆ, ದರ್ಶನ್ ಸರಿನಾ ತಪ್ಪ ಅಂತ ಚೆಕ್ ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ ಒಬ್ರು ಮೀಡಿಯಾದವ್ರು ಬಂದ್ರು, ಹೆಣ್ಣು, ಅವರು ಇಂಟರ್ವ್ಯೂ ಮಾಡಿದ್ರು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಅದು ಯಾವುದೋ ಒಂದು ಎಮೋಷನಲ್ ಆದೆ. ಅವರು ಬೇಜಾರು ಪಟ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಬಂದಾಗ ಅವ್ರು ಹೇಳಿದ ಇಷ್ಟೇ, ಹೋಗ್ಬೇಕಾದ್ರೆ ಬಂದಾಗ ನಾನು ಪ್ರಶ್ನೆಯಿಂದ ಬರುವಾಗ ಇಂಟರ್ವ್ಯೂ ಮಾಡಲಿಕ್ಕೆ ಅಂತ ಬಂದವನು ಹೋಗ್ತಾ ಅವ್ರ ಅಭಿಮಾನಿ ಆದೆ, ನಿಮ್ಮ ಮಾತು ನನಗೆ ಸತ್ಯ ಅನ್ಸಿತ್ತಲ್ಲ, ಇರೋದೇ ಹಾಗೆಲ್ಲ. ಹೌದು, ಸತ್ಯ ಗೊತ್ತಾಯ್ತು ನನಗೆ, ನಾವು ತಪ್ಪಿಲ್ಕೊಂಡಿದ್ದೆ ಅವರ ಬಗ್ಗೆ ಅಂತ ಅಂದ್ರು. ಸಾಕಿಷ್ಟು ನಂಗೆ ಉತ್ತರ ಸಿಕ್ಕಿರೋದು. ನಾನು ಯಾಕೆ ಆ ಕ್ವಶನ್ ಕೇಳಿದೆ ಅಂದ್ರೆ, ಇವರು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ, ಅವರು ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ಅಂದ್ರೆ ಈಗ ರಾಘಣ್ಣ ಆಗ್ಬೋದು ಅಥವಾ ಅವ್ರಾಗ್ಬೋದು, ಮಧ್ಯದವ್ರು ಯಾಕೆ ಏನೇನೋ ಬಿಂಬಿಸೋದು. ಈಗ ಕೆಲವೊಂದನ್ನ ಅವ್ರು ಹೇಳೋ ಹೇಳಿಕೆಗಳನ್ನ ಬೇರೆ ಬೇರೆ ತರ ಮಾತಾಡ್ತಾರೆ. ಈ ದರ್ಶನ್ ಅವ್ರು ಬೆಳಿಗ್ಗೆ ಎದ್ದು ಜಿಮ್ ಮಾಡ್ಬೇಕು, ಬಾಡಿ ಬರ್ಸ್ಬೇಕು, ಫಿಲ್ಮ್ ಹಿಡಿಬೇಕು, ಸ್ಟಾರ್ ಆಗ್ಲಿಕ್ಕೆ ಕಷ್ಟಪಟ್ಟರು. ನಾವು ಆ ಸ್ಟಾರ್ ಅನ್ನು ಕೆಳಗಿಟ್ಬಿಟ್ರೆ ನಾವು ಸ್ಟಾರ್ ಆಗೋದಲ್ವಾ? ಹೆಚ್ಚು ಸರ್ ಅಂದ್ರೆ ಸ್ಟಾರ್ ಎಂತ ಕೆಲವು ಚಿಲ್ಲರೆ ನನ್ನ ಮಕ್ಕಳು ತಲೆಯಲ್ಲಿ. ಅರ್ಥ ಆಯ್ತಾ ಸರ್? ನಾನು ಇಷ್ಟು ವರ್ಷ 30 ವರ್ಷ ಹಾಕಿದ್ದೀನಿ ಸರ್, ನನ್ನ ಜೀವನ ಮುಡುಪಾಗಿಟ್ಟಿದ್ದೀನಿ. ನನ್ನ ಹೆಂಡತಿ ಪಾಪ ಕಷ್ಟಪಡ್ತಿದ್ದಾಳೆ. ಏನಕ್ಕೆ ಅಂದ್ರೆ ನಾನು ಸ್ಟಾರ್ ಆಗ್ಬೇಕು ಅಂತ. ಅವ್ರ ಹೆಂಡತಿ ಅಂದ್ರೆ ಎಲ್ಲ ಆರಾಮ್ ಮಲ್ಕೊಂಡು ಮನೇಲಿ ಊಟ ತಿನ್ಕೊಂಡಿದ್ದಾರೆ. ಯಾರು ಈ ಫಿಟ್ಟಿಂಗ್ ಇಡುವರು, ಫಿಟ್ಟಿಂಗ್ ಇಟ್ಕೊಂಡು ತಮ್ಮ ಬೇಳೆ ಕಾಳು ಬೇಯಿಸ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾವ್ರೆ. ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ದುಡಿಯೋರು ನಾವು ಕಲಾವಿದರು. ಲೈಫ್ ರಿಸ್ಕ್ ತೊಗೊಂಡಿದ್ದು ನಾವು. ನೀವೆಂತ ಮಾತಾಡ್ತೀರಾ ಕಲಾವಿದನ ಬಗ್ಗೆ? ನಿಮ್ಗೇನು ರೈಟ್ಸ್ ಇದೆ ಅಂತ ಮಾತಾಡ್ತೀರಾ? ಈ ಥರ ಜನ್ರೇಷನ್ ಹೇಳಕ್ ಸಾಧ್ಯ. ಈ ಥರ ಚೀಪ್ ಮೆಂಟಾಲಿಟಿ ಹೊಸ ಜನ್ರೇಷನ್ ಕೆಲವು ಇದ್ದಾವೆ. ಸೋಷಿಯಲ್ ಮೀಡಿಯಾ ಕೆಲವು ಓಡಾಡ್ತೀನಿ ಉಂಟು. ಟೈಮ್ ಬರ್ಲಿ ಸರ್. ಯಾವುದೇ ಒಂದು ಇನ್ಸಿಡೆಂಟ್ ಬಂದಾಗ ಪಟ್ ಅಂತ ಕಾಣಿಸ್ಕೊಳ್ಳೋದೇ ಈ ಕೆಲವು ಸೋಷಿಯಲ್ ಮೀಡಿಯಾದವ್ರಿಗೆ ಹಂಗೆ ಕೆಲವ್ರಿಗೆ ಇದೆ ಸರ್. ಪಾಪ ಅದು ಅವರು ಹಂಗೆ ಮಾಡ್ತಿದ್ದಾರೆ. ಹೋಗ್ತಿದ್ದಂಗೆ ಅವ್ನು ಹೋಗಿ ಇಟ್ಕೊಂಡ್ಬಿಡುದು, ನೀವೇನಾದ್ರು ರಿಯಾಕ್ಷನ್ ಕೊಡಿ ಅಂತ. ಅವ್ರಿಗೆ ಗೊತ್ತು ಇವ್ನು ಕೊಡೋದು ಕೆಟ್ಟ ರಿಯಾಕ್ಷನ್, ನಮಗೆ ಮಜಾ ಬೇಕು. ನಿನ್ನ ರಿಸ್ಕ್ ನಮ್ಮ ಮೀಡಿಯಲ್ಲಿ ಹಾಕೋರಿಗೆ ರಿಸ್ಕ್ ತೊಗೊಳೋದಿಲ್ಲ ಅವರು. ಹೌದೌದು. ಈಗ ನನಗೆ ನಾನು ಕೆದಕ್ಬೋದಿತ್ತು, ಬೇರೆ ಹೇಳ್ಬೋದಿತ್ತು. ಹೌದು, ನಾನು ರಾಘಣ್ಣ ಅವ್ರ ಮಾತು ಕೇಳಿಸ್ಕೊಂಡೆ, ಸ್ಮೂತ್ ಆಗಿ ಹೇಳಿದ್ರೆ. ನಾವು ಉಲ್ಟಾ ಇಲ್ಲ ನೀವು ರೇಟ್ ಜೋರು ಮಾಡಿ ಅಂತ ಆ ತರದ್ದು ಕೇಳ್ತೀರಾ? ಇಲ್ಲ ಅಲ್ವಾ? ಇಲ್ಲ, ನಿಮ್ಮ ಒಳ್ಳೆತನ ಇದ್ದದಕ್ಕೆ ನೀವು ಆ ತರ ಮಾತಾಡೋದು. ಸರ್ ಈಗ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಜನಕ್ಕೆ ಏನಿದೆ ಅದನ್ನ ತೋರ್ಸೋಣ ಅಷ್ಟೇ. ನಿಮ್ಮನ್ನ ಕೆರಳಿಸಿ ಅಥವಾ ನಿಮ್ಮಿಂದ ಏನೋ ಒಂದು ಮಾತಾಡಿಸಿ ತೋರ್ಸೋ ಅವಶ್ಯಕತೆ ಇಲ್ಲ. ಒಳ್ಳೇದು ನೋಡ್ತಾರೆ. ಈಗ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ನೋಡಲ್ವಾ ಜನ? ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ, ದರ್ಶನ್ ಫ್ಯಾಮಿಲಿ ಚೆನ್ನಾಗಿದ್ದಾರೆ ಅಂದ್ರೆ ಜನ ನೋಡಲ್ವಾ? ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ನೋಡ್ತಾರ. ಯಾಕೆ ನಾವು ಚೆನ್ನಾಗಿಲ್ಲ ಅಂತ ಹೇಳ್ಬೇಕು? ಚೆನ್ನಾಗಿದ್ದಾರೆ ಅಂದ್ರೆ ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕಲ್ವಾ? ನಾನು ಅದೊಂದು ಆಡಿಯೋ ಕೇಳಿ ನನಗೇನೋ ಇದಾಯ್ತು, ಯಾಕೆ ಇಷ್ಟೆಲ್ಲ ಮಾತಾಡ್ತಾರೆ, ಇವ್ ಹಂಗಂತೆ ಇವ್ರು ಹಿಂಗಂತೆ. ಅವ್ರಿಬ್ರು ಚೆನ್ನಾಗಿದ್ದಾರೆ. ಆಮೇಲೆ ಈ ಅಭಿಮಾನಿಗಳ ಹತ್ರ ಕೆಲವರು ಅವ್ರಿಗೇನಂದ್ರೆ ಏನಾಗ್ತದೆ ಅಂದ್ರೆ, ಕೆಲವು ಅನ್ಮೆಚೂರ್ಡ್ ಮೈಂಡ್ ಇದ್ದವರು ಅಭಿಮಾನಿಗಳು ಇರ್ತಾರೆ. ಓ ನಮ್ಮ ಭಾಷೆ ಅಂತ ಅವ್ರು ಇರ್ಲಿ ಪಾಪ, ಅವರು ಇಷ್ಟದು ಅವ್ರು ಇಷ್ಟಪಡೋದು ತಪ್ಪಿಲ್ಲ. ನಮ್ಮ ಭಾಷೆ ಹಂಗೆ ಅಂತ ಅವರು, ಇವ್ರ ಭಾಷೆ ಹಿಂಗೆ ಅಂತ ಇವರು. ಸೊ ಏನಾಗುತ್ತೆ? ಬಟ್ ಆ ಅಭಿಮಾನಿಗಳೇ ಆಕ್ಚುಲಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ, ಕೆಲವು ಅಭಿಮಾನಿಗಳಿಂದಾನೇ ದರ್ಶನ್ ಅವ್ರಿಗೆ ಡ್ಯಾಮೇಜ್ ಆಗಿದೆ. ಬಟ್ ನೀವು ಅವ್ರಿಲ್ಲ ವಾರ್ನಿಂಗ್ ಕೊಡ್ತಾರೆ. ಹೌದು, ಯಾರ ಹತ್ರ ಕೊಡಿಸ್ತಾರೆ ಅಥವಾ ಅವ್ರು ನೋಡ್ತಾರೆ. ಅವರು ಅಂದ್ರೆ ಈ ರಿಯಲ್ ಅಭಿಮಾನಿ ಮಾಡಕ್ ಹೋಗುದಿಲ್ಲ. ನನ್ನ ಪ್ರಕಾರ ಅವ್ರು ಯಾರು ರಿಯಲ್ ಅಭಿಮಾನಿಗಳಲ್ಲ ಅನ್ಸುತ್ತೆ. ಮಧ್ಯದಲ್ಲಿ ಕೆಲವರು ಒಳ್ಳೇದ್ ಬಯಸಲ್ಲ ಅವರು ಅಭಿಮಾನಿಗಳ ನಾಟಕ ಮಾಡ್ತಾರೆ. ನಾನು ಹರೀಶ್ ರಾಯ್ ಅವರ ಅಭಿಮಾನಿ, ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ಹಂಗೆ ಈ ತರ. ನಾನು ಅಭಿಮಾನಿ ಅಲ್ಲ, ನಿಮ್ಗೆ ಹೆಸರು ಕೆಡಿಸ್ಬೇಕು ಅಂದ್ರೆ ನಾನು ಅಭಿಮಾನಿ ಅಂತ ಹೇಳ್ಕೊಂಡು ಏನೋ ಒಂದ್ ಮಾಡಿದ್ರೆ ಆಯ್ತು. ಸೊ ನನ್ನನ್ನು ಇಟ್ಕೊಳ್ಳಲ್ಲ, ಮಾಡೋದನ್ನ ಇಟ್ಕೊಳ್ಳಲ್ಲ, ನಿಮ್ಮನ್ನ ಇಟ್ಕೋತಾರೆ. ಅವ್ರು ಬರ್ಬೇಕು. ಅವ್ರು ಎಲ್ಲ ಕೂತ್ಕೊಳಕ್ಕಾಗುತ್ತಾ?
ಸುಮ್ಮನೆ ಇದಾರಲ್ಲ, ಅದೇನಾಗ್ತುಂಟು ಎಲ್ಲರಿಗೂ. ಹೌದು, ಶಿವಣ್ಣನ ಕಾಲಿಗೆ ಇವತ್ತು ನಮಸ್ಕಾರ ಮಾಡ್ತಾರೆ. ನೋಡಿದೆ ಮತ್ತೆ ಇನ್ನೇನ್ ಬೇಕ್ರಿ, ಅದಕ್ಕಿಂತ ಏನ್ರಿ ಮಾಡ್ಬೇಕು? ಸ್ಟೇಜ್ ಮೇಲೆ ಮೊನ್ನೆ ರಕ್ಷಣಾ ವೇದಿಕೆ ಪ್ರೊಟೆಸ್ಟ್ ಕರವೇ ಇದು ನೀರು ಕಾವೇರಿ ಹೋರಾಟದಲ್ಲಿ ಅವ್ರು ಬರ್ತಾರೆ, ಸೀದಾ ಬಂದ ತಕ್ಷಣ ಅಷ್ಟು ಹೈಟ್ ವ್ಯಕ್ತಿ ಆರಡಿ ಅವರು ಶಿವಣ್ಣವ್ರ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ನಾವು ಮಾಡ್ತೀವಿ. ಅದೇ ಶಿವಣ್ಣ ಎಂಬುದು ಅದು ಒಂದು ದೇವರ ಮಕ್ಕಳವರು, ದೇವರ ಮಗ ಅವರು. ಕನ್ನಡ ಚಿತ್ರರಂಗದ ದೇವರು ಅಂದ್ರೆ ಅಣ್ಣವ್ರೆ, ಅವರ ಮಕ್ಕಳು ಇವರು, ಅಣ್ಣವರ ಮಕ್ಕಳು. ಶಿವಣ್ಣ ಆಗ್ಲಿ, ರಗಣ್ಣ, ಪುನೀತ್ ಅವರು ಇನ್ನೊಬ್ಬರಿಗೆ ಅವ್ರು ಕೆಟ್ಟದೇ ಬಯಸಲ್ಲ, ಬಾಯಲ್ಲಿ ಕೂಡ ಬರೋದಿಲ್ಲ. ದರ್ಶನ ಅಂತ ಬರ್ತದೆ ಏನ್ ವರ್ಡ್, ಬಿಕಾಸ್ ಆಫ್ ಹೇಳ್ತೀನಿ, ಬಿಕಾಸ್ ಆಫ್ ಅವರು ಓದಿರೋದು ಆತರ, ಜೊತೆಗಿರುವ ಫ್ರೆಂಡ್ಸ್ ಬರ್ಬೇಕು, ಅದು ಇರ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಅವಾಗ ಆತರ ಇತ್ತು, ಟಾರ್ಚರ್ ಕೊಟ್ಟವ್ರು. ಸೊ ನಾನು ಅದೇ ಲ್ಯಾಂಗ್ವೇಜ್ ಮಾತಾಡ್ತೀನಿ, ಆತರ ಮಾತಾಡೋರಿಗೆ ಲ್ಯಾಂಗ್ವೇಜ್ ಅದೇ ತರ ಮಾತಾಡ್ತೀನಿ ಉತ್ತರ. ಬಟ್ ಕೆಲವೊಂದು ಕಡೆಯಲ್ಲಿ ಜಾಸ್ತಿ ಬಂದ್ಬಿಡ್ತದೆ, ನಮ್ದು ಟೈಮ್ ಮೇಲೆ ಡಿಪೆಂಡ್, ಮೈಂಡ್ ಮೇಲೆ ಡಿಪೆಂಡ್ ಆಗುತ್ತೆ, ಸಹಜ. ಬಟ್ ಎಲ್ಲೊಂದ್ ಕಡೆ ಅವ್ರು ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು ಅವ್ರಿಗೆ ಅಂತ ಅನ್ಸುತ್ತೆ. ಇಲ್ಲ, ಅವ್ರು ಹಾಗೇನೆ ಇರ್ಬೇಕು, ದರ್ಶನ ಇದ್ದಾಗೇನೆ ಇರ್ಬೇಕು, ಚೇಂಜ್ ಮಾಡಬಾರ್ದು. ಚೇಂಜ್ ಆಗ್ಲೂಬಾರ್ದು, ಚೇಂಜ್ ಆಗೂ ಸಲ್ಲ. ಅವ್ರು ಈ ಬೇರೆ ಹೀರೋಗಳು ನೋಡಿ, ಅವ್ರು ಅವ್ರ ತರ ಇದ್ದಾರೆ, ಹಾಗೇನೆ ಇರ್ಬೇಕು. ಹೇಳಿದಾಗ ರಮೇಶ್ ಅರವಿಂದ್ ಅವರು ಎಷ್ಟು, ಅವ್ರು ನೋಡ್ರೆ ಒಂದು ಸಾಧ್ಯವಿಲ್ಲ, ಆತರ ಬದುಕಕ್ ಸಾಧ್ಯವಿಲ್ಲ. ಅಷ್ಟು ಸ್ಮೂತ್ ರೀ ಅವರು. ಹೆಣ್ಣು ಮಗುರು ನಾವು ಮುದ್ದು ಅಂತೀವಲ್ಲ, ಅದೇ ತರ ಅವ್ರನ್ನ ಮುದ್ದು, ಅವರ ಕಣ್ಣಾಗ್ಲಿ ಮಾತಾಗಲಿ, ಅವ್ರು ಕೆಲವು ಕಡೆಯಲ್ಲಿ ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ. ಹೌದು, ಏನು ನಮ್ಗೆ ಅರ್ಥಪಡಿಸ್ತಾರೆ ಗೊತ್ತಾ? ಹಾಗಿರುವಾಗ ಹೇಳಿದ ಅವ್ರು ಹಾಗೇನೆ ಇರ್ಬೇಕು. ಇಲ್ಲ ನಾನು ಹಿಂಗೆ ಒಂದಿನ ಆದ್ರೂ ನಾನು ದರ್ಶನ್ ತರ ಮಾಡ್ಬೇಕು, ಆಗೋದಿಲ್ಲ. ಹಾಗೆ ದರ್ಶನ್ ಸ್ಮೂತ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮನ್ಸು ಸ್ಮೂತ್ ರೀ, ಮನ್ಸು ಸ್ಮೂತೇ ಅವ್ರದ್ದು. ಯಾಕಂದ್ರೆ ಸಮಾಜದಲ್ಲಿ ಎಂತವ್ರು ಇದ್ದಾರೆ ಅಂತ ನಿಮಗೂ ಗೊತ್ತಾಗುತ್ತೆ, ಮುಂದೆ ಗೊತ್ತಿರ್ಬೋದು ನಿಮ್ಗೆ, ನಾನು ಹೇಳುದಿಲ್ಲ. ಕೆಟ್ಟ ಜನ ಬೆಳಿಬೇಕಂತ ತುಳಿದು, ಈಗ ನೀವು ನಿಮ್ಗೆ ಏನ್ ಕಾಣ್ತಿಲ್ಲ ಯಾಕೆ ಗೊತ್ತಾ? ನಿಮಗೆ ಏನಕ್ಕೆ ಕೆಲವು ಪ್ರಪಂಚ ಕಾಣ್ತಿಲ್ಲ ಅಂದ್ರೆ ನೀವು ಇನ್ನು ಬೆಳೆದಿಲ್ಲ. ಹೇಳ್ತೀನಿ ಕೇಳಿ, ಅದ್ರೊಳಗಡೆ ನೀವು ಬೆಳೆದು ತೋರಿಸಿ ಸರ್. ನೀವು ಸ್ವಲ್ಪ ಒಂದು ಗಾಡಿ ಕಾರ್ ತಗೊಳ್ಳಿ, ಕಾರ್ ತಗೊಳ್ತಿದ್ದಂಗೆ ನಿಮ್ಮ ಎನಿಮಿಗಳು ಎಲ್ಲೆಲ್ಲಿ ಹುಡ್ತಾರೆ ನೋಡಿ, ಫ್ಯಾಮಿಲಿ ಒಳಗಡೆ. ಇನ್ನೊಂದು ಸ್ವಲ್ಪ ಅಂಗಡಿ ಮಾಡಿ, ಇನ್ನೊಂದು ಸ್ವಲ್ಪ ಎನಿಮಿಗಳು ಹುಡ್ತಾರೆ. ದರ್ಶನ ಪಕ್ಕ ನಿಂತು 2 ಫೋಟೋ ತಗೊಳ್ಳಿ, ಆಟೋಮೆಟಿಕ್ಲಿ ಬರ್ತಾರೆ. ಏನು ಕೆಲವರು ಒಳ್ಳೆಯವರು ಬರ್ತಾರೆ. ಒಬ್ಬ ವ್ಯಕ್ತಿ ಬೆಳಿತಾರೆ ಅಂದಾಗ ಇನ್ನು ಕೆಲವರು ಕಲ್ಲು ಹೊಡೆಯೋರು ಎಲ್ಲ ರೆಡಿ ಆಗ್ತಾರೆ. ನಮ್ಗೆ ಯಾಕೆ ಎನಿಮಿಗಳಿಲ್ಲ ಅಂದ್ರೆ ನಾವು ಬೆಳೀತಾ ಇಲ್ಲ, ನಾವು ಬೆಳೆದಿಲ್ಲ. ಇಷ್ಟೇ ಸಿಂಪಲ್ ಸರ್. ಅದಕ್ಕೆ ಬೆಳಿಗೋಸ್ಕರ ಅವ್ರಿಗೆ ಈ ತರ ಟಾರ್ಚರ್ ಆಗಬಾರ್ದು ಅಂತ ಸುತ್ತ ಹುಡುಗರು ಇರ್ತಾರೆ. ಅದು ಗ್ಯಾಂಗ್ ಅಂತ ಅಂತಾರೆ. ಏನ್ ಗ್ಯಾಂಗ್? ಇವ್ರು ರೌಡಿಸಮ್ ಮಾಡುವವರ ಇವರು? ಹುಡುಗರು ಇಲ್ದಿದ್ರೆ ಯಾರು ಕೂಡ ಮೇಲೆ ಬರಕ್ ಸಾಧ್ಯ ಇಲ್ಲ ಕೆಲಸ. ಈಗ ನಾನೊಬ್ಬರೇ ಪೋಸ್ಟದಾಗ್ಲಿ ಎಲ್ಲ ಮಾಡಕ್ಕಾಗುತ್ತಾ? ದೊಡ್ಡ ಸಾಮ್ರಾಜ್ಯ ಕಟ್ಟಕ್ಕಾಗುತ್ತಾ? ಎಲ್ಲ ರಾಜಕೀಯದವ್ರು ಹಿಂದೆ ಒಬ್ಬರೇ ಇರೋದವ್ರು, ಹಿಂದೆ ಹುಡುಗರು ಎಷ್ಟು ಜನ ಇದ್ದಾರೆ, ಇರಲೇಬೇಕಲ್ವಾ? ಈ ವರ್ಡ್ ಸೂಪರ್ ಇದೆ ಸರ್. ಈಗ ಬರ್ತಾರೆ ಟ್ರೆಂಡ್, ಹಂಗೆ ಗ್ಯಾಂಗ್ ಕಟ್ಟಿದ್ದಾರೆ ಅವ್ರದೇ ಆದ. ಇವ್ರು ಅದನ್ನ ಹೇಳ್ತಿರೋದು. ಇವ್ರು ಸರ್, ಅದಕ್ಕೆ ನಮ್ಗೆ ಅನುಭವ ಇದೆ. ನಾನು ನೋಡಿ ಒಬ್ಬನೇ ಓಡಾಡ್ತೀನಲ್ಲ, ನನ್ನನ್ನು ಯಾರು ಕೇಳೋದಿಲ್ಲ. ಅವನ ಇಲ್ಲೆಲ್ಲ ಇರ್ತಾನೆ, ಗುರು ಟೀ ಕುಡಿತಾನೆ, ಹಿಂಗ್ ಓಡಾಡ್ತಾನೆ, ಇಲ್ಲೇ ಇರ್ತಾನೆ, ನೆಗ್ಲೆಕ್ಟ್ ಮಾಡಿದ್ದಾರೆ. ನಂಗೂ ಖುಷಿ, ನಂಗೆ ಸಿಂಪಲ್ ಆಗಿರ್ಬೇಕು ಆಸೆ. ಬಟ್ ನಮ್ಮನ್ನ ಏನ್ ಮಾಡ್ತಾರೆ, ನಾವು ಬೆಳಿಲಿಕ್ಕೆ ಜಾಸ್ತಿ ನಮ್ಮನ್ನ ನಾವು ಶೋ ಮಾಡಕ್ ಆಗುದಿಲ್ಲ. ಶೋ ಮಾಡ್ಬೇಕಾದ್ರೆ 2-3 ಹುಡುಗರು ಇಟ್ಕೋಬೇಕು, ಟೀ ತಗೊಂಬ ಹೋಗು, ಅಂಗಡಿಗೆ ಹೋಗ್ಬಾರ್ದು, ಕೆಲವು ಕಡೆ ಇದು ಮಾಡ್ಬಾರ್ದು, ಲೆವೆಲ್ ತೋರ್ಸೋದು ಆಗೋದಿಲ್ಲ. ಈ ಸಮಾಜದಲ್ಲಿ ನಾವು ಕರೆಕ್ಟಾಗಿ ಸರ್ವೆ ಆಗ್ಬೇಕಾದ್ರೆ ನಾವು ಕೂಡ ಸ್ವಲ್ಪ ಶೋಭಾಜಿ ಮಾಡ್ಬೇಕು. ಸಿಂಪಲ್ ಆದಾಗ ಹಿಂಗೆ ಆಗುತ್ತೆ ಪ್ರಾಬ್ಲಮ್. ಯಾಕೆ ಅವ್ರ ಪಕ್ಕದಲ್ಲಿರೋರು, ಅವ್ರ ಜೊತೆಲಿ ಇರೋರ ಹತ್ರ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ರಿಯಲ್ ಆಗಿ. ಯಾರೋ ಮಾತಾಡೋದು ಸತ್ಯ ಇರಲ್ಲ, ಅದ್ರಲ್ಲಿ ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು, ಗೊತ್ತಿಲ್ಲ. ಪಕ್ಕದಲ್ಲಿ ಈಗ ನೀವು ನನ್ನ ಜೊತೆ ನೋಡಿದ್ರೆ ನಾನು ಹೆಂಗೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಒಂದಿನ ಗೊತ್ತಾಗಿದ್ರೆ ಅಟ್ಲೀಸ್ಟ್ ತುಂಬಾ ದಿನ ನಂತರ ಗೊತ್ತಾಗುತ್ತೆ. ಮೊನ್ನೆ ವಾಸು ಸರ್ನ ಇಂಟರ್ವ್ಯೂ ಮಾಡಿದೆ, ಅವರು ಅಷ್ಟೇ ಅವ್ರ ಬಗ್ಗೆ ಅದ್ಭುತವಾದ ಮಾತಾಡೋರು. ಬಟ್ ಇದು ಜನಕ್ಕೆ ಗೊತ್ತಾಗ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ನಾನೇನು ಈಗ ಅಥವಾ ಅವ್ರು ಮಾಡಿದ ತಪ್ಪು ಸರಿ ನಾನು ಅದ್ ಮಾತಾಡಕ್ ಬಂದಿಲ್ಲ. ವಾಸು ಅವರು ಕೂಡ ಡೈರೆಕ್ಟರ್ ವಾಸ. ಹೌದೌದು, ಅವ್ರ ಜೊತೆ ನಾನು ಮಾಡಿದ್ದೀನಿ ಫಿಲ್ಮ್. ದರ್ಶನ್ ಅವರೇ ಇಂದ್ರದಲ್ಲಿ. ಅವರು ಮಗುತರ ಡೈರೆಕ್ಟರ್, ತುಂಬಾ ಸಾಫ್ಟ್ ಹಾರ್ಟ್ ಮ್ಯಾನ್. ನನ್ನ ಉದ್ದೇಶ ಇಲ್ಲಿ ಅವ್ರು ತಪ್ಪು ಮಾಡಿದಾರೆ ಅಥವಾ ನಾನು ಅವ್ರು ವಹಿಸ್ಕೊಂಡ್ ಬಂದಿನಿ ಆ ವಿಷಯ ಅಲ್ಲ. ತಪ್ಪು ಮಾಡಿದ್ರೆ ಕಾನೂನು ನೋಡ್ಕೊಳುತ್ತೆ. ಒಬ್ಬ ಮನುಷ್ಯ, ಈಗ ನನ್ಗನ್ಸಿದ್ದು, ಒಬ್ಬ ಮನೆಯಲ್ಲಿ ಒಬ್ಬ ಮಗ ಏನೋ ಒಂದು ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಕೊಡ್ಬೇಕು, ಅದೇನೋ ಓಕೆ. ಅವ್ನ ನನ್ನ ಮನೆಗ್ ಬರ್ಬೇಡ ಅಂತ ಅನ್ನಕ್ಕಾಗಲ್ಲ. ಅಥವಾ ಇವ್ ನನ್ ಮಗ ಅಲ್ಲ, ಗೊತ್ತಿಲ್ಲ ನನಗೆ ಇವನ್ ಯಾರು ಅಂತ ಅನ್ನಕ್ಕಾಗಲ್ಲ. ಮಗನೇ ಅಂದ್ರೆ ಇಂಡಸ್ಟ್ರಿ ಅವ್ರ ನಟನೆ ಒಬ್ಬ ಟಾಪ್ ನಟನೆ. ಇದನ್ನು ನಾನು ನಮ್ಮ ಮನೇಲಿ ಹೇಳಿದೀನಿ. ನಮ್ಮ ಮನೆ ದೊಡ್ಡ ಮಗ ಅವರು. ಹೌದು, ನನಗೆ ಯಾವ ಭಾವನೆ ಬಂದಿತ್ತು. ನಮ್ಮ ಮೊನ್ನೆ ಮಿಸಸ್ ಹೇಳ್ಬೇಕಾದ್ರೆ ನಾನು ಹೇಳಿದೆ, ಎಲ್ಲೋ ನಮ್ಮ ಮನೆಗೆ ಒಂದು ನಮ್ಮ ಫ್ಯಾಮಿಲಿಗೆ, ನಮ್ಮ ಮನೆಗೆ ಒಂದು ರಕ್ಷಣೆಗೆ ನಿಂತಿದ್ದಾರೆ ಅಂದಾಗ ಏನ್ ಫೀಲ್ ಆಯ್ತು? ಈ ಮನೆ ದೊಡ್ಡ ಮಗ ಮೊನ್ನೆ ಈ ತರ ಆದಾಗ ನಮ್ಮ ಮನೆ ಮಗನಿಗೆ ಆಯ್ತಾ ಏನೋ
ಆ ಭಾವನೆಗಳು ನಂಗೆ ಮುಟ್ಟಕ್ಕೆ ಸ್ಟಾರ್ಟ್ ಆಗೋಯ್ತು. ಬೆಳಿಗ್ಗೆ ಎದ್ದಾಗ ಒಂಥರ ಮಂಕಾಗಿರ್ತಿದ್ದೆ ನಾನು. ಸ್ವಲ್ಪ ಈಗ ಡೆಲ್ ಆಗೋದೆ. ನಾನು ಹೇಳಿದಲ್ಲ, ಇನ್ನು ನಾನು ಸ್ಕ್ಯಾನಿಗೆಲ್ಲ ಹೋಗ್ಬೇಕು, ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲ, ಹಾಸ್ಪಿಟ್ಲ್ ಹೋಗ್ತಾ ಇಲ್ಲ. ಮಧ್ಯದಲ್ಲಿ ಇದು ಸ್ವಲ್ಪ ಪೇಪರ್ ನಿಮ್ದೆಲ್ಲ ಕೆಲವರು ಇಂಟರ್ವ್ಯೂ ಬರ್ತಾರೆ, ಮುಗೀಲಿ, ಹೋಗೋಣ ಬಿಡು, ದೇವರಿದ್ದಾನೆ. ಟಿವಿಲಿ ಯಾವ್ದೋ ಮೆಸೇಜ್ ನ್ಯೂಸ್ ನೋಡ್ತಾ ಇರೋದು, ಏನಾದ್ರು ಬಂತ ದರ್ಶನ್ ಅವ್ರದ್ದು. ಬಟ್ ದೇವರಿದ್ದಾನೆ ಬಿಡಿ, ಅವರು ಮಾಡಿದಂಥ ಧರ್ಮದ ಕೆಲಸ ಅವ್ರನ್ನ ಕಾಪಾಡೋದು.